ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾವಿಬ್ರು ದೂರ ಆಗಬಾರ್ದು ಅಂತ ಪಾಪ ಸಚಿನ್ ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಮದುವೆ ಮಾಡ್ಕೊಂಡ. ಆದರೆ ಇವತ್ತು ನಮ್ಮ ಜಾತಕನೇ ನಮ್ಮನ್ನು 1 ತಿಂಗಳು ದೂರ ಮಾಡಿಬಿಡ್ತು. ಆ ಕೋತಿ ನನ್ನ ನೆನೆಸ್ಕೊಂಡು ಅದು ಎಷ್ಟು ಫೀಲ್ ಮಾಡ್ಕೋತಿದ್ದಾನೋ ಏನೋ. ಸಚಿನ್, ನಿನಗೆ 100 ವರ್ಷ ಆಯಸ್ಸು. ಏನು ಪ್ರಯೋಜನ? ನೀನಲ್ಲಿ ನಾನಿಲ್ಲಿ. ಓಹೋ, ರಾಯರು ಫುಲ್ ಫೀಲ್ ಮಾಡಿಕೊಂಡು ಫೋನ್ ಮಾಡ್ತಿರೋ ಹಾಗಿದೆ. ಫೀಲ್ ಆಗಲ್ವಾ ಸುಮ? ನಾವಿಬ್ರು ಏನು ಹೀಗೆ ದೂರ ಇರೋದಕ್ಕ ಮದುವೆ ಆಗಿದ್ದು? ಏನು ಮಾಡೋಕ್ಕಾಗತ್ತೆ, 1 ತಿಂಗಳು ಅಷ್ಟೇ ಅಲ್ವಾ? ನಿನಗೂ 1 ತಿಂಗಳು ಅಷ್ಟೇ, ನನಗೆ 1 ಜನ್ಮದ ಥರ ಫೀಲ್ ಆಗ್ತಾ ಇದೆ. ಇದೆಲ್ಲ ಮಾಡ್ತಿರೋದು ನಮ್ಮ ಒಳ್ಳೇದಕ್ಕೇನೆ. ಕಮ್ ಆನ್ ಸುಮ, ಪ್ರೇಮಿಗಳನ್ನ ದೂರ ಮಾಡಿದ್ರೆ ಏನು ಒಳ್ಳೇದಾಗತ್ತೆ? ಯೂನಿವರ್ಸೇ ನಮ್ಮಿಬ್ಬರನ್ನ ಒಂದು ಮಾಡ್ತು. ಆದರೆ ಈಗ ಅದೇ ಯೂನಿವರ್ಸು ನಮ್ಮಿಬ್ಬರನ್ನ 1 ತಿಂಗಳು ದೂರ ಮಾಡಿದೆ ಅನ್ಕೋ. ಏಯ್, ನಿನ್ನ ಬಿಟ್ಟಿರಕ್ಕಾಗ್ತಾ ಇಲ್ಲ ಕಡೆ. ಐ ಮಿಸ್ ಯು. ಹಲೋ ಮಿಸ್ಟರ್, ಇಷ್ಟು ದಿನ ನಾವಿಬ್ರು ದೂರನೇ ಇದ್ವಿ, ಅದು ನೆನಪಿರ್ಲಿ. ಆಗ ನಾವು ಲವರ್ಸ್ ಆಗಿದ್ವಿ, ಈಗ ನಾವು ಹಸ್ಬೆಂಡ್ ಆ್ಯಂಡ್ ವೈಫ್. ಫೀಲ್ ಮಾಡ್ಕೋಬೇಡ ಸಚಿನ್. ನಿಜ ಹೇಳು, ನೀನು ನನ್ನ ಮಿಸ್ ಮಾಡ್ಕೋತಾ ಇಲ್ವಾ? ಇಲ್ಲ. ಏನು ಮಿಸ್ ಮಾಡ್ಕೋತಾ ಇಲ್ವಾ? ನೀನೇ ನನ್ನ ಮನಸ್ಸಲ್ಲಿ ಇರಬೇಕಾದ್ರೆ ನಾನು ಇನ್ನು ಹೇಗೆ ಮಿಸ್ ಮಾಡ್ಕೊಳ್ಳಿ ಹೇಳು? ಯು ಆರ್ ಆಲ್ವೇಸ್ ಇನ್ ಮೈ ಹಾರ್ಟ್ ಸಚಿನ್. ಸುಮಾ, ನೀನು ಈ ಮಾತಾಡಿದ್ಮೇಲೆ ನನ್ಗೆ ನಿನ್ನಿಂದ ದೂರ ಇರಕ್ ಆಗ್ತಾ ಇಲ್ಲ ಕಣೆ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತೀನಿ. ಏ, ಏನ್ ಹೇಳ್ತಿದ್ಯಾ? ಆ ಗುರುಗಳು ಏನ್ ಹೇಳಿದ್ರು? ನೀನು ನಮ್ಮನೇಲಿ ಇರೋ ಹಾಗಿಲ್ಲ ಅಂತ ತಾನೆ. ನಾನೇ ನಿಮ್ಮ ಮನೇಲಿ ಇದ್ಬಿಡ್ತೀನಿ. ಅಯ್ಯೋ ಪೆದ್ದು, ಸ್ವಾಮೀಜಿ ಹೇಳಿರೋದು ನಾನು ನೀನು ಒಂದೇ ಮನೇಲಿ ಇರಬಾರ್ದು ಅಂತ. ನಾನು ನೋಡ್ಬೇಕು ಅನಿಸ್ತಿದೆ ಕಣೆ. ಫೋನಲ್ಲೇ ನೋಡ್ತಿದ್ಯಲ್ಲ. ಸಾಲಲ್ಲ. ಸರಿ, ಇವಾಗ ನಿನಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನಂಗೊಂದು ಕೊಡು. ಕೊಡ್ತೀಯಾ ಅಥವಾ ಈಗಲೇ ಅಲ್ಲಿಗೆ ಬರ್ಲಾ? ಅಯ್ಯೋ ಬೇಡ ಬೇಡ, ಆಮೇಲೆ ನೀನು ಹೇಳಿದ್ ಮಾಡಿದ್ರು ಮಾಡ್ಬಿಡ್ತೀಯ. ಕೊಡು ಮತ್ತೆ.